ಹಾಂ ಸರ್. ಎಲ್ಲ ನಮ್ಮ ಸಾಗರ ತಾಲೂಕಿನಾದ್ಯಂತ ಮುಂಬರುವ ಗೌರಿ ಗಣೇಶ ಹಬ್ಬ ಮತ್ತು ಇದು ಮಿಲಾನ್ ಅಂತಲ್ಲ, ಮುಂದಿನ ದಿನಗಳಲ್ಲಿ ನಾವು ವಿಶೇಷವಾದಂಥ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಾವು ಸೋಷಿಯಲ್ ಮೀಡಿಯಾವನ್ನು ಈಗ ವಿಶೇಷವಾಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ಸಾಗರ ಸಬ್ ಡಿವಿಷನ್ಗೆ ನಾವು ಒಂದು ವಿಶೇಷ SMMC ಅಂತೇಳಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತ ಮಾಡ್ಕೊಂಡಿದ್ದೀವಿ. ಈಗ ನಿನ್ನೆ ಒಂದು ಪ್ರಕರಣವನ್ನು ಪತ್ತೆ ಮಾಡಿದ್ದೀವಿ. ಸಾಗರ ನಗರದ ಒಬ್ಬ ಯುವಕ ಅಪಾಯಕಾರಿಯಾದಂಥ ಆಯುಧವನ್ನು ಹೊಂದಿರುವಂಥದ್ದನ್ನು ಫೋಟೋ ಹೊಡ್ಕೊಂಡು ಫೋಟೋವನ್ನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ದಲ್ಲಿ ಶೇರ್ ಮಾಡಿದ್ದಾರೆ. ಶೇರ್ ಮಾಡೋದು ಅಷ್ಟಲ್ಲದೆ ಅದರ ಕೆಳಗಡೆ ಕೋಟ್ ಹಾಕಿದ್ದಾರೆ, ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ, ಯುದ್ಧನೇ ಅಥವಾ ಹೊಡೆದಾಟನೇ, ಫೈಟಿಂಗ್ ಎನ್ನುವಂಥ ಬೇರೆ ಬೇರೆ ಸಂದೇಶಗಳನ್ನು ಹಾಕಿದ್ರು. ಅದಕ್ಕಾಗಿ ಅವರನ್ನು ನಾವು ದಸ್ತಗಿರಿ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಈಗಾಗಲೇ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದೀವಿ. ಮಾನ್ಯ ನ್ಯಾಯಾಲಯ ಅವರಿಗೆ 14 ದಿವಸಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಇಷ್ಟೇ ಅಲ್ಲದೆ ಸಹ ಪ್ರತಿಯೊಬ್ಬ ಯೂತ್ಸಿಗೆ ಅಥವಾ ಯಾರೇ ಇದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನು ಸಂದೇಶವನ್ನು ಕಳಿಸ್ತಾ ಇದ್ದೀರಿ, ಮೇ ಬಿ ನಿಮಗೆ ಬಂದ ಸಂದೇಶವನ್ನು ಫಾರ್ವರ್ಡ್ ಮಾಡಬೇಕಿದ್ರೆ ಕಾಳಜಿಯಿರಿ. ಉದಾಹರಣೆಗೆ ಆ ಯುವಕ ಕೆಲವೊಂದನ್ನು ಅವನ ಫೋಟೋ ಇದ್ದರೂ ಸಹ ಸಂದೇಶವನ್ನು ಬೇರೆಯವರಿಂದ ಕಾಪಿ ಮಾಡ್ದಂಗಿದೆ. ಸೊ ನೀವೇನನ್ನು ಕಳಿಸ್ತಾ ಇದ್ರಿ, ನಿಮ್ಮಿಂದ ಒಮ್ಮೆ ಫಾರ್ವರ್ಡ್ ಆಯಿತು ಅಂದರೆ ಅದು ನಿಮ್ಮ ಅಕೌಂಟಿಗೆ ಬರೋದರಿಂದ ನಿಮ್ಮ ಮೇಲೆ FIR ಆಗೇ ಆಗ್ತಾಯಿದೆ ಅನ್ನೋದನ್ನು ಎಲ್ಲ ಯುವಕರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಾರದೇ ತೇಜವಧೆ ಇರ್ಬೋದು, ಯಾವುದೇ ಧರ್ಮಾಧಾರಿತವಾಗಿ ಅಥವಾ ಯಾವುದೇ ಒಂದು ವರ್ಗವನ್ನು ಕೆಣಕುವುದು, ಪ್ರಚೋದಿಸುವುದು, ಅವಹೇಳನ ಮಾಡುವಂಥದ್ದು ಇದ್ದರೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ. ಆಯುಧವನ್ನು ಹಿಡಿಯುವ ವಿಚಾರದಲ್ಲಿ ಹೇಳಬೇಕಾದ್ರೆ ವೆರಿ ಸಿಂಪಲ್ ಹೇಳಬೇಕಂದ್ರೆ, ಒಬ್ಬ ರೈತ ತನ್ನ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸಿಗೆ ಬಳಸುವಂಥದ್ದು ಆಯುಧಗಳನ್ನು ಅವನ ಮನೇಲಿ ಇಟ್ಕೊಳ್ಳೋ ತನಕ ಅಥವಾ ಅವನ ಹೊಲಗಳಲ್ಲಿ ಬಳಸಲಿಕ್ಕೆ ಮಾತ್ರ ಅವಕಾಶ ಇದೆ. ಮಟನ್ ಅಂಗಡಿಯವನು ತನ್ನ ಮಟನ್ ಅಂಗಡಿಯೊಳಗೆ ಬಳಸ್ಬೋದು. ಅದನ್ನು ಪಬ್ಲಿಕ್ದಲ್ಲಿ ತಗೊಂಡು ಆಯುಧವಾಗಿ ಶೋ ಮಾಡೋದು ಅಥವಾ ಮಾಧ್ಯಮದಲ್ಲಿ ಅದನ್ನು ಬಿತ್ತರಿಸಿ ಆಯುಧದ ಲೆಕ್ಕದಲ್ಲಿ ಬಿತ್ತರಿಸಿದ್ರೆ ಅವ್ರ ಮೇಲೂ ಸಹ ನಾವು ಕ್ರಮ ತಗೊಳ್ತೇವೆ ಅನ್ನೋದನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ. ನಮ್ಮ ಸಾಗರದಲ್ಲಿ ಗಾಂಜಾ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದ್ದು, ಈಗ ಮೊನ್ನೆ 5 ಮಂದಿ ಯುವಕರನ್ನು ನಾವು ಕರ್ಕೊಬಂದು ಅವ್ರು ಗಾಂಜಾ ಸೇದದ ಬಗ್ಗೆ ಅವ್ರ ಮೇಲೆ ಕ್ರಮ ತಗೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದರು. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗಾಂಜಾ ಯಾರಾದರೂ ಸೇದ್ಕೊಂಡು ಓಡಾಡ್ತಾ ಇದ್ದರೆ ಅವ್ರ ಬಗ್ಗೆ ಮೆಡಿಕಲ್ ಮಾಡ್ತೀವಿ. ಇಲ್ಲಿ ಒಬ್ಬ ಗಾಂಜಾ ಸೇದಿದ್ರೆ ಮಿನಿಮಮ್ 3 ರಿಂದ 5 ದಿವಸ ತನಕ ಅವ್ನ ಬ್ಲಡ್ಡಲ್ಲಿ ಅದ್ರ ಗಾಂಜಾ ಕಂಟೆಂಟ್ ಇರೋದ್ರಿಂದ ಅತಿ ಕಾಳಜಿಯಿಂದಿರಿ. ಯಾರೇ ಗಾಂಜಾ ಸೇದಿದವರು 5-6 ದಿವಸದ ತನಕ ನಮ್ಮ ಗಮನಕ್ಕೆ ಬಂದರು ಅಥವಾ ಮತ್ತನಲ್ಲಿ ಇದು ಗೊತ್ತಾದರೆ ಕ್ರಮ ಆಗ್ತದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅದ್ರ ಜೊತೆ ಇನ್ನೊಂದು ಅತಿ ಪ್ರಮುಖವಾದ ವಿಚಾರ, ಸಾರ್ವಜನಿಕರಿಗೆ ಮಾಹಿತಿ ಕೊಡೋದೇನೆಂದರೆ, ಈ 23ರಲ್ಲಿ ನಮ್ಮಲ್ಲಿ 44 ಜನ ಅಪಘಾತದಿಂದ ಸತ್ತಿದ್ದಾರೆ ಮತ್ತು 143 ಅಪಘಾತ ಪ್ರಕರಣಗಳು ದಾಖಲಾಗಿದೆ. ಅದು ಬಿಟ್ಟು ಅದೇ ರೀತಿ 24ರಲ್ಲಿ ಈಗಾಗಲೇ 33 ಜನ ಸತ್ತಿದ್ದಾರೆ. ಹೊಸ 44 ಆಗಿ ಈಗಾಗಲೇ 33 ಆಗಿದೆ, ಹೋದ ವರ್ಷಕ್ಕಿಂತ ಹೆಚ್ಚಾಗಿದೆ. ಅದ್ರ ಜೊತೆ ಅಪಘಾತಗಳ ಪ್ರಕರಣಗಳು ಸಹ 107 ಆಗಿದೆ. ಈಗಾಗಲೇ ನಾವು ಮಾನ್ಯ ಸರ್ಕಾರಕ್ಕೆ, ಮುಖ್ಯವಾಗಿ ಕೇಂದ್ರ ಸರ್ಕಾರದ ರಸ್ತೆ ಸುರಕ್ಷತಾ ಕಮಿಟಿ ಇದೆ, ಒಂದು ಕಮಿಟಿಗೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ. ಇಷ್ಟು ಪ್ರಕರಣಗಳನ್ನು ನಿಯಂತ್ರಣ ಮಾಡ್ತೀವಿ, 50% ಅಪಘಾತ ಪ್ರಕರಣನ ರಿಡ್ಯೂಸ್ ಮಾಡ್ತೀವಿ, ಮುಖ್ಯವಾಗಿ ಡೆತ್ತನ್ನು ಕಮ್ಮಿ ಮಾಡ್ತೀವಿ ಅಂತೇಳಿ. ಬಟ್ ಡೆತ್ಗಳನ್ನು ನೋಡಿದಾಗ ಸಾಮಾನ್ಯವಾಗಿ ಚಾಲಕರಿಗೆ ಲೈಸೆನ್ಸ್ ಇಲ್ಲದೆ, ಬೈಕ್ ರೈಡರಿಗೆ ಲೈಸೆನ್ಸ್ ಇಲ್ಲದೆ ಆಗ್ತಾ ಇರೋದು ಗಮನಗೊಂಡು ಕೇಸ್ಗಳನ್ನು ಹೆಚ್ಚು ಮಾಡ್ತಾ ಇದ್ದೀವಿ. ಬಟ್ ಸಾರ್ವಜನಿಕ ವಲಯದಲ್ಲಿ ಅಲ್ಲಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಏನು ಮಾಹಿತಿ ಬರ್ತದೆ, ಪೊಲೀಸರು ಅನಾವಶ್ಯಕ ತೊಂದರೆ ಕೊಡ್ತಾ ಇದ್ರು ಅಂತೇಳಿ. ಇದು ತೊಂದರೆ ಕೊಡ್ತಾ ಇರೋದು ಅವ್ರ ಸುರಕ್ಷತೆಗೆ ಹೊರತು ನಮ್ಮ ವೈಯಕ್ತಿಕ ಸುರಕ್ಷತೆಗೆಲ್ಲ ಇದು. ಅಥವಾ ನಾವೇನು ಅವರಿಂದ ಇದು ಮಾಡ್ತಾ ಇದ್ದೀವಲ್ಲ, ದಂಡ ವಸೂಲಾತಿ ಮಾಡ್ತೀವಲ್ಲ, ದಂಡ ವಸೂಲಾತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಇರೋದಿಲ್ಲ, ಇದು ಚಿಕ್ಕ ಪ್ರಮಾಣದಲ್ಲಿ ಇರ್ತದೆ. ಬಟ್ ಅವರಿಗೆ ಎಚ್ಚರಿಕೆ ಏನಂತ ಹೇಳಿದ್ರೆ, ಉದಾಹರಣೆಗೆ ಕುಡಿದು ಚಾಲನೆ ಮಾಡಿದರೆ, ಕುಡಿದು ಚಾಲನೆ ಸಂಬಂಧಪಟ್ಟಂತೆ ನಾವು ಲಾಸ್ಟ್ ಇಯರು 38 ಪ್ರಕರಣ ಮಾಡಿದ್ರೆ ಈಗಾಗಲೇ 19 ಪ್ರಕರಣ ಮಾಡಿದ್ದೀವಿ. ಮಿನಿಮಮ್ 10,000ದಿಂದ 25,000 ತನಕ ದಂಡ ಆಗ್ತಾ ಇದೆ. 2ನೇ ಸಾರಿ ಆಗಿದ್ರೆ ಜೈಲು ಶಿಕ್ಷೆ ಆಗ್ತದೆ ಮತ್ತು ಕುಡಿದವರಿಗೆ ವಾಹನ ಕೊಟ್ಟವ್ರ ಮೇಲೂ ಪ್ರಕರಣ ದಾಖಲಾಗ್ತಾ ಇದೆ. ಸೊ ಜನರು ಏನು ತಿಳ್ಕೊಳ್ಬೇಕಂತ ಹೇಳಿದ್ರೆ, ನಾವು ಇನ್ನೂ ಹೆಚ್ಚಿನ ಪ್ರಕರಣ ದಾಖಲಿಸಬೇಕಾಗಿದೆ. ಎಸ್ಪೆಷಲಿ ಲೈಸೆನ್ಸು, ಇನ್ಶೂರೆನ್ಸು ಮತ್ತು ಈ DL ಇದ್ರ ಬಗ್ಗೆ, ಯಾವುದು ಕುಡಿದು ಚಾಲನೆ ಮಾಡಿದರೆ ಮತ್ತು ಹೆಲ್ಮೆಟ್ ಇಲ್ಲ ಅನ್ನೋ ಬಗ್ಗೆ ಕ್ರಮ ತಗೊಳ್ತೀವಿ. ಇನ್ನೊಂದೇನೆಂದರೆ, 2 ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಒಂದು, ರಾತ್ರಿ ಈಗ ನಾವು ನೋಡ್ತಾ ಇದ್ದೀವಿ, ರಾತ್ರಿ ನ್ಯೂಸೆನ್ಸ್ ಹೆಚ್ಚಾಗ್ತಾ ನಿಟ್ಟಿನಲ್ಲಿ ರಾತ್ರಿ 10 ಗಂಟೆಗೆ ಎಲ್ಲ ವ್ಯವಹಾರಗಳನ್ನು ಕ್ಲೋಸ್ ಮಾಡಬೇಕು. ರಾತ್ರಿ 10 ಗಂಟೆ ನಂತರ ಯಾವುದೇ ಹೋಟೆಲ್ಸ್ ಇರ್ಬೋದು ಅಥವಾ ಯಾವುದು ರಸ್ತೆ ಬದಿ ವ್ಯಾಪಾರ ಇರ್ಬೋದು ಅಥವಾ ಫುಡ್ ಕೋರ್ಟ್ಸ್ ಇರ್ಬೋದು ಅಥವಾ ಎಗ್ ರೈಸ್ ಇರ್ಬೋದು, ನಾವು ಮ್ಯಾಕ್ಸಿಮಮ್ ರಾತ್ರಿ 10 ಗಂಟೆ ತನಕ ಮಾತ್ರ, 10 ಗಂಟೆ ನಂತರ ಅವ್ರು ಯಾರಿಗೂ ಯಾವುದೇ ಪರ್ಮಿಷನ್ ಇಲ್ಲ. ಇನ್ ಕೇಸ್
ಸರ್ಕಾರದ ವಿವಿಧ ಇಲಾಖೆ, ಉದಾಹರಣೆಗೆ ಬಾರ್ ಇರ್ಬೋದು, ಕೆಲವೊಂದು ಅಂಗಡಿಗಳಿಗೆ ಅಥವಾ KSRTCಯಲ್ಲಿ ರಾತ್ರಿ ಪ್ರಯಾಣಿಕರಿಗಾಗಿ ಇಟ್ಕೊಂಡಿದ್ರೆ ಅದಕ್ಕೂ ಸಹ ಅವರು ಲೈಸೆನ್ಸ್ ಇದ್ದರೆ ಮಾತ್ರ ನಾವು ನೋಡ್ತೀವಿ, ಇಲ್ಲಾಂದ್ರೆ ಅದನ್ನು ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ರಾತ್ರಿ 10 ಗಂಟೆಯ ನಂತರದಲ್ಲಿ ಯಾವುದೇ ಅಂಗಡಿಯ ಮುಂದೆ, ಅದು ಎಗ್ ರೈಸ್ ಇರ್ಬೋದು, ಬೇರೆ ಅಂಗಡಿಯ ಮುಂದೆ ಏನೇ ಸಣ್ಣ ಗಲಾಟೆ ಆಯಿತು, ಸಮಸ್ಯೆ ಆಯಿತು ಅಥವಾ ಯಾರೋ ಹೊಡೆದಾಡ್ಕೊಂಡ್ರೆ ಅದಕ್ಕೆ ಅಬೇಟ್ಮೆಂಟ್ ಅಥವಾ ದುಷ್ಪ್ರೇರಣೆ ಕೊಟ್ಟರೆ ಅಂತೇಳಿ ಸಂಬಂಧಪಟ್ಟ ಓನರ್ನನ್ನು ನಾವು ಕೇಸಲ್ಲಿ ಫಿಕ್ಸ್ ಮಾಡೇ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನಾವೀಗಾಗಿ ಪ್ರತಿಯೊಬ್ಬರಿಗೂ ಮಾಹಿತಿನೇ ಕೊಡ್ತಾ ಇದ್ದೀವಿ. ಇನ್ನೊಂದು, ಯುವಕರು ಮೀಟಿಂಗನ್ನು ಮಾಡಿದ್ದೀವಿ. ನಾವು ಮೈಕ್ ಲೈಸೆನ್ಸ್ ಕೊಡೋದು ರಾತ್ರಿ 10 ಗಂಟೆ ತನಕ ಮಾತ್ರ. ರಾತ್ರಿ 10 ಗಂಟೆಯ ನಂತರದಲ್ಲಿ ಯಾವುದೇ ಮೈಕ್ ಬಳಕೆ ಆಯಿತು ಅಂದರೆ ಸಂಪೂರ್ಣವಾದ ಜವಾಬ್ದಾರಿ ಆಯೋಜಕರ ಮೇಲೆ ಮತ್ತು ಮೈಕನ್ನು ಯಾರು ಕೊಟ್ಟಿದ್ದಾರೆ ಅದರ ಓನರ್ ಮೇಲೆ ಬರ್ತದೆ. 10 ಗಂಟೆ ನಂತರ ಯಾವುದೇ ಇನ್ಸಿಡೆಂಟ್ ಆಯಿತು ಅಥವಾ ಏನೇ ಸಮಸ್ಯೆ ಆಯಿತು, ಸಾರ್ವಜನಿಕ ತೊಂದರೆ ಆಯಿತು ಅಥವಾ ಒಂದು ಅಪರಾಧ ಆಯಿತು ಅಂದರೆ ನಾವು ನಿರ್ದಾಕ್ಷಿಣ್ಯವಾಗಿ ಅದನ್ನು ಮೈಕ್ ಓನರು ಆಮೇಲೆ ಅದನ್ನು ಆಯೋಜನೆ ಮಾಡಿದವ್ರ ಮೇಲೂ ಕೇಸನ್ನು ಮಾಡೇ ಮಾಡ್ತೀವಿ. ಕೇವಲ ಪೊಲೀಸ್ ಇಲಾಖೆ ರಾತ್ರಿ 10 ಗಂಟೆ ತನಕ ಮಾತ್ರ ಜವಾಬ್ದಾರಿ ತಗೊಳ್ತೀವಿ, ನಂತರ ನಾವು ಜವಾಬ್ದಾರಿ ತಗೊಳ್ಳಿಕ್ಕಾಗೋದಿಲ್ಲ. ಇನ್ನೊಂದು, ಕ್ರ್ಯಾಕರನ್ನು ಸಾಮಾನ್ಯವಾಗಿ ಸಾರ್ವಜನಿಕರು ಪರ್ಚೇಸ್ ಮಾಡ್ತೀರಾ. ಇಲ್ಲಿ ಗ್ರೀನ್ ಅನ್ನು ರೆಡ್ ಅನ್ನೋದು ಬರ್ತದೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಕೆಲವರು ಡುಪ್ಲಿಕೇಟ್ ಅಥವಾ ಯಾವುದೇ ರೀತಿ ISI ಮಾರ್ಕ್ ಇಲ್ದಿದ್ದು ಅಥವಾ ಸರ್ಕಾರದಿಂದ ಪರ್ಮಿಷನ್ ಪಡೆದಿದ್ದಂಥ ಕ್ರ್ಯಾಕರ್ಗಳನ್ನು ಗ್ರೀನ್ ಕಲರ್ದಲ್ಲಿ ತಂದು ಬಿಡ್ತಾರೆ. ಸೊ ಅದರ ಮೇಲೆ ಒಂದು ಬಾರ್ಕೋಡ್ ಇರ್ತದೆ. ಬಾರ್ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಅದರದ್ದು ಟೋಟಲ್ ಕಂಟೆಂಟ್ ಬರ್ತದೆ, ಏನಿದೆ ಅದರಲ್ಲಿ, ಯಾವುದಿದೆ ಅಂತೇಳಿ. ದಯವಿಟ್ಟು ಸಾರ್ವಜನಿಕರು ಏನು ಖರೀದಿ ಮಾಡ್ತಾರೆ ಅದ್ರ ಬಾರ್ಕೋಡನ್ನು ಸ್ಕ್ಯಾನ್ ಮಾಡಿ ಅದರದ್ದೊಂದು ಕಾಪಿನ ನಮಗೆ ಕಳಿಸಿದ್ರೆ ಅದು ಗ್ರೀನೋ ರೆಡ್ ಅಂತ ನಾವು ಕಂಡುಹಿಡಿತೀವಿ. ಅಚಾತುರ್ಯದಿಂದ ನೀವೇನಾದರೂ ರೆಡ್ ಕ್ರ್ಯಾಕರ್ನ ತಗೊಂಡು ಹೋಗಿ ಅದರಿಂದ ಸಣ್ಣದಾದಂಥ ಒಂದು ಅಪಾಯ ಆಯಿತು ಅಥವಾ ಯಾವುದೇ ಮಗುವಿಗೆ ಅಥವಾ ಯಾರಿಗಾರು ಡ್ಯಾಮೇಜ್ ಆಯಿತು ಅಂದರೆ ನಾವು 100% ಆಗಿ 284 IPC ಅಥವಾ BNS ಆ್ಯಕ್ಟ್ ಪ್ರಕಾರ ಈಗ ಕ್ರಮ ತಗೊಳ್ತೀವಿ. ಸೊ ಕ್ರ್ಯಾಕರ್ನ ಪರ್ಚೇಸ್ ಮಾಡಬೇಕಿದ್ರೆ ಪ್ರತಿಯೊಬ್ಬರು ಕಾಳಜಿಯನ್ನು ಮುಟ್ಟಬೇಕಂತ ಹೇಳ್ತಾ ಇದ್ದೀವಿ. ಈ ಸೂಚನೆಗಳನ್ನು ಸಾರ್ವಜನಿಕರಿಗೆ ಕೊಡ್ತಾ ಇದ್ದೀವಿ. ಭೀಮನಕೋಣೆ ರೋಡು ಇಲ್ಲಿ ನ್ಯೂಸೆನ್ಸ್ ಆಗ್ತಾ ಇದೆ. ಸಾಮಾನ್ಯವಾಗಿ ರಾತ್ರಿ ನ್ಯೂಸೆನ್ಸ್ ಆಗ್ತಾ ಇರೋ ಮಾಹಿತಿ ಬಂದಿದೆ, ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದೀವಿ. ಸಾರ್ವಜನಿಕರು ಮಾಹಿತಿ ಇದ್ದರೆ ದಯವಿಟ್ಟು ಅದನ್ನು ರವಾನೆ ಮಾಡಬೇಕು. ಈ ಒಂದು ಯಾವುದೋ ಐಸ್ ಸ್ಟೋರ್ ಅಂತ ಯಾವುದೋ ಒಂದು ಅಶೋಕ್ ರೋಡಲ್ಲಿ ಒಂದು ಹೋಟೆಲ್ ಅಥವಾ ಅಂಗಡಿಯಲ್ಲಿ ಯುವಕರು ಏನೋ PUBG ಆಡ್ತಾ ಇದ್ರು ಅಂತೇಳಿ ಯಾರೋ ತಾಯಿಯಾದವ್ರು ಏನು ಕೇಳ್ದಂಗಿತ್ತು. ಅದನ್ನು ನಾವು ಎನ್ಕ್ವೈರಿ ಮಾಡಿದ್ದೀವಿ. ನಾನು ಸೂಚನೆ ಕೊಡ್ತಾ ಇರೋದೇನೆಂದರೆ ಎಲ್ಲ ಹೋಟೆಲ್ಸ್, ಅಂಗಡಿಗಳಿರ್ಬೋದು, ಒಂದು ಬಾರ್ ಆ್ಯಂಡ್ ವೈನ್ ಶಾಪ್, ಬೀಡಿ, ಸಿಗರೇಟ್ ಇದನ್ನು ಯಾವುದೇ 18 ವರ್ಷಕ್ಕಿಂತ ಒಳಗಿನ ಮಕ್ಕಳು ಕೊಟ್ಟರೆ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾವುದೇ ಮಕ್ಕಳು ಯೂನಿಫಾರ್ಮ್ನಲ್ಲಿ ಬಂದರೆ ಅವರು ಮ್ಯಾಕ್ಸಿಮಮ್ ಅವರಿಗೆ 10 ನಿಮಿಷ ತನಕ 15 ನಿಮಿಷದ ತನಕ ಅವರಿಗೆ ಫುಡ್ ಸಪ್ಲೈ ಮಾಡುವ ಟೈಮನ್ನು ಮಾತ್ರ ಅವರಿಗೆ ಅಲೋ ಮಾಡಬೇಕು. ಅವರಿಗೆ ಮೊಬೈಲ್ ಇಟ್ಕೊಂಡು ಅಲ್ಲಿ ನೋಡ್ತಾ ಕೂತ್ಕೊಳ್ಳಿಕ್ಕೆ, ಆಟ ಆಡ್ತಾ ಕೂತ್ಕೊಳ್ಳಿಕ್ಕೆ, ಮೊಬೈಲನ್ನು ವಾಚ್ ಮಾಡಲಿಕ್ಕೆ ಓನರು ಅಲೋ ಮಾಡಬಾರ್ದು. ಒಂದೊಮ್ಮೆ ನಮಗೆ ಅದರದ್ದು ಮಾಹಿತಿ ಸಿಕ್ತಂದರೆ ನಾವು ಕಂಪಲ್ಸರಿಯಾಗಿ ಅವ್ರ ಅಂಗಡಿಯನ್ನು ಲೈಸೆನ್ಸ್ ಕಂಡೀಷನ್ ವೈಲೇಷನ್ ಅಂತ ರಿಪೋರ್ಟ್ ಹಾಕ್ತೀವಿ. ಅರ್ಥ ಇಷ್ಟೇ, ಅವರು ಯಾರೇ ಮಕ್ಕಳಿಗೆ ಆಹಾರ ಕೊಡಬೇಕಾಗ್ತದೆ, ಫುಡ್ ಬೇಕಾಗ್ತದೆ, ಪಾಪ ಬರಲೇಬೇಕು, ಸಪ್ಲೈ ಮಾಡಿ. ಆದರೆ ಮಕ್ಕಳು ಬಂದ್ಕೊಂಡು ಕೆಲವೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಡೋಂಟ್ ಅಲೋ ದೆಮ್ ಟು ವಾಚ್ ದ ಮೊಬೈಲನ್ನು ನೋಡೋದು ಕೆಲಸಾಗಿರೋದಿಲ್ಲ, ಅವರಿಗೆ ಅಷ್ಟಕ್ಕೆ ಸೀಮಿತ ಅಂತ ಹೇಳಿ ಅಲ್ಲಿಂದ ಅವ್ರು ನೆಬ್ಬಿಸಬೇಕು. ಮತ್ತು ಯಾವುದೇ ಸಿಗರೇಟ್, ಬೀಡಿಯನ್ನೇನಾದರೂ ಕೊಟ್ಟರೆ ಕಂಪಲ್ಸರಿಯಾಗಿ ಕೋರ್ಟ್ ಕೇಸನ್ನು ಮಾಡ್ತೀವಿ. ಲಾಸ್ಟ್ ಇಯರು ಸಹ ಇಲ್ಲೇ ಒಂದು ನಮ್ಮ DSP ಆಫೀಸ್ ಪಕ್ಕದಲ್ಲೇ ಒಂದು ಹೋಟೆಲ್ನ ರೈಡ್ ಮಾಡಿ ಕೇಸ್ ಮಾಡಿ 8 ದಿವಸ ಅವರು ಹೋಟೆಲ್ ಬಂದಾಗಿತ್ತು. ಈಗ ಒಂದು ತಿಂಗಳುಗಟ್ಟಲೆ ಬಂದ್ ಮಾಡಬೇಕಾಗ್ತದೆ. ಮೇ ಬಿ ಲೈಸೆನ್ಸ್ನೇ ನಾವು ಕ್ಯಾನ್ಸಲ್ ಮಾಡುವ ಪರಿಸ್ಥಿತಿಗೆ ಹೋಗಬೇಕಾಗುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ನಮ್ಮ ಸಾಗರ ಟೌನ್ ಔಟ್ಸ್ಕರ್ಟ್ಸ್ಗಳಲ್ಲಿ